ಯಲ್ಲಿ ಈಗ ಬೆಳಗಾವಿ ವಿಚಾರಕ್ಕೆ ಬಂದ್ರೆ ಬೆಳಗಾವಿಯಲ್ಲಿ 57 ಗ್ರಾಮಗಳಿಗೆ ಸ್ಮಶಾನ ಅನ್ನೋದೇ ಇಲ್ಲ. ರಾಜ್ಯದ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ 57 ಗ್ರಾಮಗಳಲ್ಲಿ ಸ್ಮಶಾನ ಜಾಗವೇ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಇದೀಗ ನಮಗೆ ಸಿಗ್ತಾ ಇದೆ. 57 ಗ್ರಾಮಗಳು ಅಂದ್ರೆ ಸಾವಿರಾರು ಜನರು ಅವರಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸರಿಯಾದ ಜಾಗ ಅನ್ನೋದೇ ಆ ಭಾಗದಲ್ಲಿ ಇಲ್ಲ. ಇದು ಯಾವ ಮಟ್ಟದ ಆಡಳಿತ ವೈಫಲ್ಯ ಹೇಳಿ, ಯಾವ ಮಟ್ಟದ ಆಡಳಿತ ವೈಫಲ್ಯ? ಹಾವೇರಿ ಜಿಲ್ಲೆಯ ಅಚ್ಚರಿಯ ಅಂಕಿ ಅಂಶ ಇನ್ನೂ ಕೂಡ ಬೆಚ್ಚಿ ಬೀಳಿಸ್ತಕ್ಕಂಥ ಅಂಕಿ ಅಂಶ ಅದು. ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಿ 1428 ಹಳ್ಳಿಗಳಲ್ಲಿ ಸ್ಮಶಾನ ಇಲ್ಲ ಅನ್ನುವಂಥ ಒಂದು ವರದಿಗಳು ಬಂದಿದೆ. 1428 ಹಳ್ಳಿಗಳು. ಇದು ಕೇವಲ ಸಂಖ್ಯೆ ಅಲ್ಲ, ಇದು ಸಾವಿರಾರು ಕುಟುಂಬಗಳ ಒಂದು ನೋವು. ಒಬ್ಬ ವ್ಯಕ್ತಿ ಮೃತಪಟ್ಟಂತ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಎದುರಾಗ್ತಕ್ಕಂಥ ಕಷ್ಟ, ರುದ್ರಭೂಮಿಗೆ ಹೋಗೋದಕ್ಕೆ ರಸ್ತೆ ಇಲ್ಲ. ಕೆಲವು ಕಡೆಗಳಲ್ಲಿ ಸ್ಮಶಾನ ಇದ್ರೂ ಕೂಡ ಸಮಸ್ಯೆ ಅಂತೂ ಮುಗ್ದಿಲ್ಲ. ಮಾಳಪ್ಪ ಅವರು ಕರೆ ಮಾಡಿದ್ದಾರೆ. ಮಾಳಪ್ಪ ಅವರೇ ನಮಸ್ತೆ. ಸರ್ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ರಾಯಚೂರು ಡಿಸ್ಟಿಕ್ ಮಾನ್ವಿ ತಾಲೂಕು. ನಿಮ್ಮ ಊರಲ್ಲಿ ಸ್ಮಶಾನ ಇದೆಯಾ? ಇಲ್ಲ ಸರ್, ಅದಿಲ್ಲ ರೀ, ಬಂದ್ ಮಾಡಿದ್ದಾರೆ ಸರ್. ಎಲ್ಲ ಜಾಗ ಎಲ್ಲ ನೋಡ್ಕೊಂಡ್ ಹೋಗಿದ್ದಾರೆ, ಮ್ಯಾಪ್ ಮಾಡ್ತಾ ಇಲ್ಲ, ಏನಿಲ್ಲ. ಯಾರನ್ನ ಸತ್ರಪ್ಪ ಅಂದ್ರ ಜನ ಉಣಕ ಬೇವೂರವ್ರು ಬಿಡ್ತಾ ಇಲ್ಲ. ಯಾಕಂತೆ? ಅವ್ರ ರಸ್ತೆಯಲ್ಲಿ ನಾವು ಬೇರೆ ಊರಿಗೆ ಅಡ್ಡಾಡ್ಬೇಕು, ಇಲ್ಲಿ ಮಾಡಬೇಡಿ ಅಲ್ಲಿ ಮಾಡಬೇಡಿ ಅಂತ ಹೇಳ್ತಿರೋದು? ಉಟಕನೂರು ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತಿ? ಹ್ಞೂ ಸರ್. ಮತ್ತೆ ಎಲ್ಲಿಗೆ ತಗೊಂಡ್ ಹೋಗ್ಬೇಕಂತೆ? ಗ್ರಾಮ ಪಂಚಾಯತಿ ಮುಂದೆನೆ ಇಟ್ಬಿಡಿ. ಇಲ್ಲ ಸರ್, ಎಲ್ಲ ಸ್ಟೇಷನ್ ತನ ಒಯ್ದಿವಿ, ಎಲ್ಲ ಮಾಡಿವಿ, ಇನ್ನ ಮ್ಯಾಪ್ ಮಾಡ್ತಾ ಇಲ್ಲ, ಸರ್ವೆ ಮಾಡ್ತಾ ಇಲ್ಲ ರೀ. ಮತ್ತೆ ಯಾರನ್ನ ಸತ್ರಪ್ಪ ಅಂದ್ರೆ ಮತ್ತೆ ಅಲ್ಲಿಗೆ ಸ್ಟೇಷನ್ಗೆ ತಗೊಂಡು ಹೋಗ್ಬೇಕಾಗತ್ತೆ ನಾವು. ಅದಕ್ಕೆ ಸರ್ ಅದೇ ತಗೊಂಡೋಗಿ ಗ್ರಾಮ ಪಂಚಾಯತಿ ಮುಂದೆನೆ ಇಟ್ಬಿಡ್ಬೇಕು, ಧರಣಿ ಕೂತ್ಕೋಬೇಕು ಇವ್ರ ಮುಂದೆ. ಎಲ್ಲ DC ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಎಲ್ಲ ಮಾಡಿ ಹೋಗಿದ್ದಾರೆ. ಆದ್ರೂ ಮತ್ತಿನ್ನ ಕ್ರಮ ಕೈಗೊಳ್ತಾ ಇಲ್ಲ. ಅದ್ರದ್ದು ಇನ್ನ ಮ್ಯಾಪ್ ಮಾಡ್ತಾ ಇಲ್ಲ, ಸರ್ವೆ ಇಂತಲ್ಲೇ ಮಾಡಿ ಅಂತ 42, 43ರಲ್ಲಿ ಎಲ್ಲ ಅಳದು ಹೋಗಿದ್ದಾರೆ. ಈಗ ಬೇರೆ ಊರು ಗ್ರಾಮಸ್ಥರು ಎಷ್ಟು ಜಾಗ? 42, 43ರಲ್ಲಿ 36 ಎಕರೆ ಇದೆ ಸರ್. ಸ್ಕೂಲ್, ಗವರ್ಮೆಂಟ್ ಸ್ಕೂಲ್ ಎಲ್ಲ ಇದೆ, ಅದರಲ್ಲಿ ಎಲ್ಲ ಮಾಡಿದ್ದಾರೆ ಸರ್. ಅಂದ್ರೆ ನಿಮ್ಮ ಆ ಭಾಗದಲ್ಲಿ ಎಷ್ಟು ಮನೆ ಇದೆ ಸರ್ ಹಳ್ಳಿಯಲ್ಲಿ? ಅಲ್ಲಿ ನಮ್ಮ ಮಿನಿಮಮ್ 450 ಮನೆಗಳಿದಾವೆ ಸರ್. 450 ಮನೆಗಳು? ಸ್ಮಶಾನ ಇಲ್ಲ ಸರ್. 450 ಮನೆಗಳು ಅಂದ್ರೆ ಆಲ್ಮೋಸ್ಟ್ ಒಂದು ಮನೆಯಲ್ಲಿ ಒಂದು 4-5 ಜನನಾ? ಹ್ಞೂ ಸರ್, ಜಾಸ್ತಿ ಇದ್ದಾರೆ, 5-6 ಜನ ಜಾಸ್ತಿ ಇದ್ದಾರೆ. ಹೌದು ಸರ್. ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇವನ್ನ ಸರ್. ಎಲ್ಲ DC ಕರ್ಸಿದ್ದೀವಿ, ಎಲ್ಲರನ್ನ ಕರ್ಸಿದ್ದೀವಿ ಸರ್. ಎಲ್ಲ ಮಾಹಿತಪ್ಪ 2 ಡೇಸ್ನಾಗ ಎಲ್ಲಷ್ಟು ಮ್ಯಾಪ್ ಮಾಡಿ ಸರ್ವೆ ಮಾಡಿ ಇಲ್ಲೇ ಇಡ ಅಂತ ಹೇಳ್ತಾರ. ಬೇರೆ ಊರು ಗ್ರಾಮಸ್ಥರು ನಾವೇ ಈ ರಸ್ತೆಯಲ್ಲಿ ಅಡ್ಡಾಡ್ಬೇಕು, ಸ್ಕೂಲ್ ಇದೆ, ನಾವು ಇಲ್ಲಿ ಅಂಜಿಕೆ ಬರುತ್ತೆ, ಇಲ್ಲಿ ಇಡಕ್ ಹೋಗ್ಬೇಡಿ ಅಂತ ಕೇಸ್ ಕೊಟ್ಟಿದ್ದಾರೆ ಸರ್. ಕೇಸ್ ಇದ್ ಮಾಡ್ತಾ ಇಲ್ಲ ಅವ್ರು. ಯಾರು ಕೊಟ್ಟಿರೋದು ಕೇಸು? ಇಲ್ಲಿ ನಾವು ದೋತ್ರಬಂಡಿ ಗ್ರಾಮಸ್ಥರು ಕೊಟ್ಟಿದ್ದೀವಿ ಸರ್. ಇವಾಗ ಎಷ್ಟು ದಿನಗಳಿಂದ ಇದರಿಂದ ಬಿದ್ದಿದ್ದೀರಿ ತಾವು? ಈಗ ಒಂದು ಒಬ್ರು ಆಂಜನೇಯ ಅಂತೇಳಿ ವಿಶ್ವಕರ್ಮ ಅವರು ಡೆತ್ ಆಗಿದ್ರು ಸರ್. ಅವರೇ ಅಲ್ಲಿ ಅವ್ರನ್ನ ಪೂಜೆ ಮಾಡಿಸ್ಕೇಸ್ ಎಲ್ಲ ಇಟ್ಟಿದ್ವಿ ಸರ್. ಗ್ರಾಮಸ್ಥರು ಬಂದೆಲ್ಲ ಅದೆಲ್ಲ ಹಾಳಾಗಿ ಒಡೆದಾಕ್ಬಿಟ್ಟಿದ್ದಾರೆ ಎಲ್ಲ ಸ್ಮಶಾನ ಎಲ್ಲ ಅಷ್ಟೇ, ಇಲ್ಲಿ ಇಡಕ್ ಹೋಗ್ಬೇಡಿ ಅಂತ ಎಲ್ಲ FIR ಆಗಿದ್ದಾರೆ. ಮತ್ತೆ ನಮ್ಮ ಅಪೋಸಿಟ್ 10 ಮಂದಿ ಮೇಲೆ ಕೇಸ್ ಮಾಡಿದ್ದಾರೆ. ಮತ್ತೆ 10 ಮಂದಿ ಮೇಲೆ ಕೇಸ್ ಮಾಡಿದ್ದಾರೆ. ಕೇಸ್ ಮಾಡಿದ್ದಾರೆ ಬೇರೆ ಊರವರು. ನೋಡಿ, ಮತ್ತೆ ಇಲ್ಲಿ ಇಡಕ್ ಹೋಗ್ಬೇಡಿ ಅಂತೇಳಿ ನಾವು ಯಾರ್ಯಾರು ಹೋಗಿದ್ವಿ ಅವ್ರ ಹೆಸರಿನ ಮೇಲೆ ಎಲ್ಲಷ್ಟು ಕೇಸ್ ಕೊಟ್ಟಿದ್ದಾರೆ ಸರ್ ಅವರು. ಕೇಳೋದೇ ತಪ್ಪಂತ? ಅದೇ ಸರ್, ನಾವು ನಮ್ಮ ಸೀಮೆಯಲ್ಲಿ ಬರ್ತಕ್ಕಂಥದ್ದು, ಅದು ಉಟಕನೂರು ಸೀಮೆ ಅಲ್ಲ ರೀ, ನಮ್ಮ ದೋತ್ರಬಂಡಿ ಸೀಮೆಯಲ್ಲಿ ಅದು. ಅದಕ್ಕೆ ಸರ್ ನಮ್ಮ ಸೀಮೆಯಲ್ಲಿ ನಾವು ಹೋಗಿದ್ದೀವಿ ಸರ್. ಅದಕ್ಕೆ ಸರ್ ಅವರೆಲ್ಲ ಕೇಸ್ ಕೊಟ್ಟು FIR ಮಾಡಿಸ್ಕಾಸಿ ಇನ್ನ ಅದು ಸರ್ವೆನೇ ಮಾಡ್ತಾ ಇಲ್ಲ ಸರ್. ಬಂದ್ ಕಾಸಿ ಅವರು DC, ತಹಸೀಲ್ದಾರ್ ಎಲ್ಲರೂ ಬಂದು ಸ್ಪಾಟ್ ಅಲ್ಲಿ ಇವತ್ತು ಡೆತ್ ಆಗಿದೆ, ಇವತ್ತೊಂದ್ ಬೇರೆ ಇಡಿ, ಆಮೇಲೆ ಮುಂದಿನ ಬೇರೆ ನಾವೆಲ್ಲ ಮ್ಯಾಪ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇನ್ನ ಕ್ರಮ ಕೈಗೊಳ್ತಾ ಇಲ್ಲ. ಯಾರಿದ್ದಾರೆ DC ನಿಮ್ ಕಡೆ? DC ನಿತೀಶ್ ಕುಮಾರ್ ಸರ್ ಇದ್ದಾರೆ ಸರ್. ಓಕೆ ನೋಡೋಣ. ನಾವು ಕೂಡ ಒಂದ್ಸಲ ನಮ್ಮ ಚಾನೆಲ್ ಇಂದ ಮಾತನಾಡುವಂತ ಪರಿಸ್ಥಿತಿ ಅಂದ್ರೆ ನಾವು ಕೂಡ ಪ್ರಯತ್ನ ಪಡ್ತೀವಿ. ಸರ್, ಅದೇ ತಹಸೀಲ್ದಾರ್ಗೂ ಕಳಿಸಿದ್ರು, ಎಲ್ಲರನ್ನ ಬಂದಿದ್ರು ಸರ್. ಇನ್ನಾದ್ರೂ
ಅದು ಯಾರನ್ನ ಸತ್ರಪ್ಪ ಅಂದ್ರ ಮತ್ತೆ ಸ್ಮಶಾನ ಇಲ್ಲ ಸರ್, ಮತ್ತೆ ನಾವ್ ಎಲ್ಲಿಗೆ ತಗೊಂಡು ಹೋಗ್ಬೇಕಂತ. ಓಕೆ ಓಕೆ, ನಾವಿದ್ದೀವಿ, ನಾವು ಕಾರ್ಯಕ್ರಮ ಶುರು ಮಾಡಿದೀವಿ ಇದು. ಓಕೆ, ನಿಮ್ಮ ಜಾಗ ಯಾವ್ದು ಅಂದ್ರೆ ಅದು ರಾಯಚೂರಲ್ಲಿ? ಉಟ್ಟಕ್ಕನೂರು ದೋತ್ರ ಬಂಡಿ ಸರ್, ದೋತ್ರ ಬಂಡಿ ಸೀಮೆ. ದೋತರ ಬಂಡಿ ಸೀಮೆ. ದೋತರ ಬಂಡಿ ರಾಯಚೂರು ಸೇರುತ್ತಾ ಇದು? ಹಾ, ರಾಯಚೂರು ಡಿಸ್ಟಿಕ್ ಸರ್. ಓಕೆ ಓಕೆ, ಸರಿ, ನಾವು DC ಅವ್ರ ಹತ್ರ ಒಂದ್ಸಲ ಮಾತನಾಡ್ತೀವಿ. This call is now being recorded. ತಹಸೀಲ್ದಾರ್ ಸರ್ ಎಲ್ಲರನ್ನ ಕಳಿಸಿದ್ದಾರೆ ಸರ್, ಇನ್ನು ಆಕ್ಷನ್ ತಗೊಂಡಿಲ್ಲ ಸರ್. ಅದು ಎಲ್ಲಿಗೆ ಐತೆ ಅಂತ ನೋಡ್ರಿ ಸರ್ ಒಂದ್ ಸ್ವಲ್ಪ. ಖಂಡಿತವಾಗ್ಲು ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ, ರುದ್ರಭೂಮಿ ಸಿಗ್ಲಿ, ಯಾರಿಗೂ ಕೂಡ ತೊಂದರೆ ಆಗೋದು ಬೇಡ. ಎಸ್, ರಾಜ್ಯದಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೂ ಕೂಡ ಹಲವಾರು ಕಡೆಗಳಲ್ಲಿ ಜಾಗ ಇಲ್ಲದೆ ಪರದಾಡುವಂತಾಗಿದೆ. ಹಳ್ಳಿಗಳಿಂದ ಹಿಡಿದು ಮಹಾನಗರಗಳಲ್ಲೂ ಕೂಡ ಸ್ಮಶಾನಗಳಿಗೆ ಅಂಗೈ ಅಗಲ ಜಾಗ ಇಲ್ಲದೆ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತಂಥ ಒಂದು ಕಂಪ್ಲೀಟ್ ಡೀಟೇಲ್